ನೋಡಿ, ಮೂಡಾದಿಂದ 50-50 ಸೈಟ್ ಪಡೆದವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ನಗರಾಭಿವೃದ್ಧಿ ಸಚಿವ ಯತೀಂದ್ರ ಈಗ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. 2019ರಿಂದ 2023ರವರೆಗಿನ ಎಲ್ಲ 50-50 ಸೈಟ್ ರದ್ದಾಗುತ್ತೆ. ಯಾರೆಲ್ಲ 50-50 ಸೈಟ್ ಅನ್ನ ಪಡೆದುಕೊಂಡಿದ್ರಿ ಮೂಡಾದಿಂದ ಅಂಥವರಿಗೆ ಇದು ಬಿಗ್ ಶಾಕಿಂಗ್ ವಿಚಾರ. 2019ರಿಂದ 2023ರವರೆಗಿನ 50-50 ಅನುಪಾತದ ಅಡಿಯಲ್ಲಿ ಯಾರೆಲ್ಲ ಸೈಟ್ಗಳನ್ನು ಪಡೆದುಕೊಂಡಿದ್ರಿ ಅಂಥವರಿಗೆ ಇದು ಶಾಕಿಂಗ್ ವಿಚಾರ. 1000ಕ್ಕೂ ಹೆಚ್ಚು ಸೈಟ್ ರದ್ದಾಗಲಿವೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. 50-50 ಸೈಟ್ಗಳಲ್ಲಿ ಮನೆ ಕಟ್ಟಿದವರ ಲಿಸ್ಟ್ ತರಿಸ್ತೇನೆ, ಯಾರೆಲ್ಲ ಮನೆ ಕಟ್ಸ್ಕೊಂಡಿದ್ದಾರೆ ಅವರ ಲಿಸ್ಟ್ ಅನ್ನು ತರಿಸ್ತೇನೆ. ಕೋರ್ಟ್ನಲ್ಲಿರುವಂತಹ ಸೈಟ್ಗಳ ಬಗ್ಗೆ ನಿರ್ಧಾರವನ್ನ ಮಾಡ್ತೇವೆ. ಸಂಪೂರ್ಣ ಆದೇಶವನ್ನ ಪ್ರಾಧಿಕಾರಕ್ಕೆ ಕಳುಹಿಸಿದ್ದೇವೆ. ಆದೇಶ ಜಾರಿ ಮಾಡುವ ಕೆಲಸದಲ್ಲಿ ಅಧಿಕಾರಿಗಳಿದ್ದಾರೆ. ಈಗ 2018ರ ಹಿಂದಿನ ಸೈಟ್ಗಳ ಬಗ್ಗೆಯೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಅಲ್ಲೂ ಅಕ್ರಮಗಳಾಗಿದ್ರೆ ಎಲ್ಲಾ ಸೈಟ್ ರದ್ದಾಗುತ್ತೆ. 2018ರಲ್ಲೇ ಹಂಚಿಕೆ ಆಗಿರುವಂತಹ ಸೈಟ್ಗಳು ಕೂಡ ರದ್ದಾಗುವ ಸಾಧ್ಯತೆ ಇದೆ. ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಸೈಟ್ ಹಂಚಿಕೆ ವಿಚಾರದಲ್ಲಿ ಅಕ್ರಮ ಆಗಿದ್ರೆ, ಅಂದ್ರೆ 2018ರಲ್ಲಿ ಏನು ಮೂಡಾ ಸೈಟ್ ಹಂಚಿಕೆ ಆಗಿದೆ ಅದರಲ್ಲೂ ಏನಾದರೂ ಅಕ್ರಮ ಆಗಿದ್ರೆ ಅದರಲ್ಲೂ ಕೂಡ ಕ್ರಮ ಕೈಗೊಳ್ತೀವಿ. ಇಲ್ಲಿ ಆ ಸೈಟ್ ರದ್ದಾಗುತ್ತೆ, ಹಂಚಿಕೆ ಏನಾಗಿದೆ ಸೈಟ್ಗಳ ಹಂಚಿಕೆ ಅದು ಕೂಡ ರದ್ದಾಗುತ್ತೆ ಅಂತ ತಿಳಿಸಿದ್ದಾರೆ. ಮೂಡಾದಲ್ಲಿ 50-50 ಅನುಪಾತದ ಅಡಿಯಲ್ಲಿ ಯಾರೆಲ್ಲ ಸೈಟ್ ಪಡ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ಶಾಕಿಂಗ್ ವಿಚಾರ ಇದು. 2019ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ನಲ್ಲಿ ಮೂಡಾ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ದರು, ಪರಿಹಾರ ತೆಗೆದುಕೊಂಡಿದ್ರು, ಆ ಸೈಟ್ಗಳನ್ನ ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವ್ದು ಅವ್ಯವಹಾರ ಆಗಿದೆ ನೋಡಿಬಿಟ್ಟು ಯಾವ್ದು ಇಲ್ಲಿಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡಿದ್ವಿ. 2019ರಿಂದ 2023 ತನಕ ಏನು ಅಕ್ರಮವಾಗಿ 50-50 ಇದರೊಳಗೆ ಸ್ಕೀಮ್ನಲ್ಲಿ ಮೂಡಾ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ದರು, ಪರಿಹಾರ ತೆಗೆದುಕೊಂಡಿದ್ರು, ಆ ಸೈಟ್ಗಳನ್ನ ರದ್ದು ಮಾಡಿದ್ದೀವಿ. 2019ಕ್ಕಿಂತ ಮುಂಚಿಂದು ಏನಿದೆ ಸೈಟ್ಗಳು ಅದನ್ನು ಕೂಡ ನಾವು ಸ್ಕ್ರೂಟಿನೈಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಕೇಸು ಕೂಡ ನಾವು ಸ್ಕ್ರೂಟಿನಿ ಮಾಡಿ ಯಾವ್ದು ಜೆನ್ಯೂನು ಯಾವ್ದು ಅವ್ಯವಹಾರ ಆಗಿದೆ ನೋಡಿಬಿಟ್ಟು ಯಾವ್ದು ಇಲ್ಲಿಗಲ್ ಆಗಿದೆ ಆ ಸೈಟ್ಗಳನ್ನು ಕೂಡ ನಾವು ನಂತರ ರದ್ದು ಮಾಡಿದ್ವಿ. 2019ರಿಂದ 2020 ನೋಡಿ, ಮೂಡಾದಲ್ಲಿ 50-50 ಅನುಪಾತದ ಅಡಿಯಲ್ಲಿ ಯಾರೆಲ್ಲ ಸೈಟ್ಗಳನ್ನು ಪಡೆದುಕೊಂಡಿದ್ರಿ ಅಂಥವರಿಗೆ ಇದು ಶಾಕಿಂಗ್ ವಿಚಾರ. ಅಂದರೆ ಅದು ರದ್ದಾಗುತ್ತೆ. ಸೈಟ್ ಏನು ಹಂಚಿಕೆಯನ್ನು ಮಾಡ್ಕೊಂಡಿದ್ರೆ ಅದು ರದ್ದಾಗುವಂತಹ ಸಾಧ್ಯತೆ ಇದೆ. 2019ರಿಂದ 2023ರವರೆಗಿನ ಎಲ್ಲ 50-50 ಸೈಟ್ ರದ್ದಾಗುತ್ತೆ. ಅಂದರೆ 1000ಕ್ಕೂ ಹೆಚ್ಚು ಸೈಟ್ ರದ್ದಾಗಲಿವೆ ಅಂತ ಯತೀಂದ್ರ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಕೋರ್ಟ್ನಲ್ಲಿರುವಂತಹ ಸೈಟ್ಗಳ ಬಗ್ಗೆ ಕೂಡ ನಿರ್ಧಾರವನ್ನು ಮಾಡ್ತೇವೆ. ಇನ್ನು 50-50 ಸೈಟ್ಗಳಲ್ಲಿ ಯಾರೆಲ್ಲ ಮನೆ ಕಟ್ಟಿದ್ದಾರೆ ನೋಡಿ ಅಂಥವರ ಒಂದು ಲಿಸ್ಟನ್ನು ಕೂಡ ತರಿಸ್ತೇನೆ. ಒಟ್ಟಿನಲ್ಲಿ ಏನು 50-50 ಅನುಪಾತದ ಅಡಿಯಲ್ಲಿ ಸೈಟ್ ಹಂಚಿಕೆ ಆಗಿದೆ ಅದರಲ್ಲಿ ಮನೆ ಕಟ್ಟಿರುವಂಥವರಾಗಿರಬಹುದು ಅಥವಾ ಕೋರ್ಟ್ನಲ್ಲಿರುವಂತಹ ಸೈಟ್ಗಳಾಗಿರಬಹುದು, ಇದೆಲ್ಲದರ ಬಗ್ಗೆ ಕೂಡ ನಿರ್ಧಾರ ಆಗುತ್ತೆ, ತೀರ್ಮಾನವನ್ನು ಮಾಡ್ತೀವಿ. ಸೈಟ್ ರದ್ದಾಗುತ್ತೆ. ಸಂಪೂರ್ಣ ಆದೇಶವನ್ನು ಪ್ರಾಧಿಕಾರಕ್ಕೆ ಕಳುಹಿಸಿದ್ದೇವೆ. ಆದೇಶವನ್ನು ಜಾರಿ ಮಾಡುವಂತಹ ಮೂಲಕವಾಗಿ ಅಧಿಕಾರಿಗಳು ಕೆಲಸದಲ್ಲಿದ್ದಾರೆ. ಈಗ ಜಾರಿ ಮಾಡ್ತಾರೆ. 2018ರ ಹಿಂದಿನ ಸೈಟ್ಗಳ ಬಗ್ಗೆಯೂ ಕೂಡ ಇಲ್ಲಿ ಪರಿಶೀಲನೆ ಆಗ್ತಾ ಇದೆ. ಅಲ್ಲೂ ಏನಾದರೂ ಅಕ್ರಮಗಳಾಗಿದ್ರೆ ಎಲ್ಲ ಸೈಟ್ ರದ್ದಾಗುತ್ತೆ ಅಂತ ಸ್ಫೋಟಕ ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯನವರು ನಡೆದಿದ್ದಾರೆ. ಅಂದರೆ ಹೇಳಿಕೆಯನ್ನು ನೀಡಿರುವಂಥದ್ದು ಈ ಒಂದು ಮೂಡಾ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಏನಾಯಿತು ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಯಾಕಂದರೆ ಸಿದ್ದರಾಮಯ್ಯನವರ ಮೇಲೂ ಕೂಡ ಅಪವಾದನೆ ಬಂದಿತ್ತು. ಈಗ ಇದೇ ವಿಚಾರವಾಗಿ ಸೈಟ್ ಹಂಚಿಕೆ ವಿಚಾರದಲ್ಲಿ ರದ್ದಾಗಲಿದೆ.